ನಮಸ್ತೆ ನಮಸ್ತೆ ನಮಸ್ತೆ. ಬನ್ನಿ, ನೀವು ಬನ್ನಿ ಬನ್ನಿ. ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ಇಂದು ನಾನು ಇಲ್ಲಿ ಮಲ್ಲೇಶ್ವರಂ ಹತ್ರ ಬಂದಿದ್ದೆ. ಅಮ್ಮಣ್ಣಿ ಕಾಲೇಜ್ ಪಕ್ಕದಲ್ಲಿ ಈ ಹುಡುಗಿ ಸಿಕ್ಕಳು. ಹಂಗೆ ಅವ್ರ ಅಮ್ಮ ಮಾತಾಡ್ಸಿದ್ರು. ಈ ಹುಡುಗಿ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಪ್ರತಿಭೆ. ಅಂದ್ರೆ ಸುಮಾರು ಅವಾರ್ಡ್ ತಗೊಂಡಿದ್ದಾರೆ. ಸುಮಾರು ಅವಾರ್ಡು ಈ ಚಿಕ್ಕ ವಯಸ್ಸಿಗೆ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ. ಬಹಳ ಸಂತೋಷ ಆಗುತ್ತೆ. ಏನ್ ಸ್ಪೆಷಾಲಿಟಿ ಅಂತ ಫುಲ್ ನೋಡಿ ಮಿಸ್ ಮಾಡ್ಕೋಬೇಡಿ. ನಿನ್ನ ಹೆಸರೇನು? ನನ್ನ ಹೆಸರು ಡಾಕ್ಟರ್ ಧವನಿ. ಇವಾಗಲೇ ಡಾಕ್ಟ್ರಾ? ಓಕೆ. ಯಾವೂರು? ಟಿಪ್ಟೂರು. ಮೂಲತಃ ತುಮಕೂರು ಜಿಲ್ಲೆ ಟಿಪ್ಟೂರು ತಾಲೂಕು ನನ್ನಿನ್ಕೆರೆ. ಓಕೆ 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 ಓಕೆ. ಈಗ ಬೆಂಗಳೂರಲ್ಲಿ ಯಗ್ನಳ್ಳಿಲಿದ್ದೀವಿ. ಓಕೆ ಓಕೆ ಓಕೆ. ಇವ್ರು ಯಾರು? ನಮ್ಮ ಅಮ್ಮ. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ. ರೇಖಾ ಅವರು. ಓಕೆ. ಈ ಮಗುದು ಏನು ಒಂದು ಟ್ಯಾಲೆಂಟ್ ಅಂದ್ರೆ ದಯವಿಟ್ಟು ಯಾರ್ಯಾರು ನೋಡಿ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ. ಯಾಕೆಂದ್ರೆ ಒಂದು ಆ ಹುಡುಗಿ ಟ್ಯಾಲೆಂಟ್ಗೆ ಒಂದು ಬೆಲೆ ಅಷ್ಟೇ. ಯಾವ್ದಾವ್ದೋ ವಿಡಿಯೋ ಶೇರ್ ಮಾಡೋ ಬದಲು ಇಂಥದ್ದು ಮಾಡಿದ್ರೆ ಈ ಹುಡುಗಿಗೂ ಎಲ್ಲೋ ಒಂದು ಯಾರೋ ಒಬ್ರು ನೋಡ್ತಾರೆ, ಒಂದು ಲೈಫ್ ಸಿಗ್ಬೋದು, ಏನಾದ್ರು ಒಂದು ಆಗ್ಬೋದು ಅಲ್ವಾ. ಪ್ರತಿಯೊಬ್ರು ಶೇರ್ ಮಾಡಿ, ಮತ್ತೊಬ್ಬರಿಗೆ ಸ್ಫೂರ್ತಿ ಆಗಲಿ. ಯಾಕಂದ್ರೆ ಈ ತರ ಮಗು ಸಿಗೋದು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 10 ಲಕ್ಷಕ್ಕೊಂದು 50 ಲಕ್ಷಕ್ಕೊಂದು ಮಗು. ಅಷ್ಟು ಒಂದು ಮೆಮೊರಿ ಪವರ್ ಇರೋ ಒಂದು ಟ್ಯಾಲೆಂಟ್ ಮಗು ಇದು. ಏನ್ ಮಾಡ್ತೀಯ ನೀನು? ನಾನು 224 ವಿಧಾನಸಭಾ ಕ್ಷೇತ್ರಗಳ ಹೆಸರು, ಧೃತರಾಷ್ಟ್ರ ನಾಂಜ ಮಕ್ಕಳ ಹೆಸರು, ಶ್ರೀರಾಮಚಂದ್ರ ವಂಶವೃಕ್ಷ, ಆಮೇಲೆ 53 ಕೆಮಿಕಲ್ ಫಾರ್ಮುಲಾ, 118 ಪೀರಿಯಾಡಿಕ್ ಟೇಬಲ್, ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 62 ಬಿರುದುಗಳು, ಮತ್ತೆ ಪುರಾತನ ಕಾಲದಲ್ಲಿ ಇದ್ದಂತ 64 ವಿದ್ಯೆಗಳು. ನಿಮ್ಗೆಲ್ಲ ಗೊತ್ತಿರೋದು ಕೋಟಿ ದಶಕೋಟಿ. ನಾನು 100 ಮುಂದೆ 96 ಶೂನ್ಯವನ್ನು ಹಾಕಿದರೆ ಅದನ್ನು ದಶ ಅಂತೆಂದು ಕರೀತಾರೆ. ಅಲ್ಲಿವರೆಗೆ ಹೇಳ್ತೀನಿ. ಮಾತು ಮುಗೀತಾ? ಅಷ್ಟೇ ಮಾತು ಮುಗೀತಾ? ಏನು ಹಿಂಗ್ ಮಾತಾಡ್ತೀವಿ ಅಂತ ಅಷ್ಟಾಗೆ. ಸ್ನೇಹಿತರೆ, ಇವಾಗ 224 ವಿಧಾನಸಭಾ ಕ್ಷೇತ್ರದ ಹೆಸರನ್ನ 1 ನಿಮಿಷದಲ್ಲಿ ಹೇಳ್ತಾರಂತೆ. ಓಕೆ, ಹೇಳ್ತೀಯಾ? ಹೇಳೋಣ. ಓಕೆ. ಫಸ್ಟ್ ನಿಪ್ಪಾಣಿ, ಚಿಕ್ಕೋಡಿ, ಸಗ, ಅಥಣಿ, ಕಾಗವಾಡ, ಕೊಡಚಿ, ರಾಯಬಾಗ, ಹುಕ್ಕೇರಿ, ಅರಬಾವಿ, ಗೋಕಾಕ್, ಕಿಮ್ಮಕಂಡ, ಮರಾಡಿ, ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಬೆಳಗಾವಿ ಗ್ರಾಮೀಣ, ಕಾನ್ಪುರ, ಕಿತ್ತೂರು, ಬೆಳಂಗ್ಲ, ಸದತ್ಯ, ಲಪ್ಪರಾಮ, ದುರ್ಗ, ಮುಧೋಳ, ತೆರದಾಳ, ಜಮಗಡ್ಡಿ, ಬೆಳಗಿ, ಬಾದಾಮಿ, ಬಾಗಲಕೋಟೆ, ಅನಗಂಧ, ಮುದ್ದೇಬಿಹಾಳ, ಬಸವನ, ಬಗವಾಡಿ, ದೇವರಪುರಿಗೆ, ಬಬಲೇಶ್ವರ, ವಿಜಯಪುರ, ನಗರ, ನಾಗಠಾಣ, ಇಂಡಿ, ಸಿಂದಗಿ, ಜಲಬಾವ್, ಜವರ್ಗಿ, ಸುರಾಪುರ, ಶಾಪುರ, ಯಾದಗಿರಿ, ಗುಂಡ್ಕಲ್, ಚಿತ್ತಾಪುರ, ಸೇಡಂ, ಚಿಂಚೋಳಿ, ಕಲಬುರಗಿ ಗ್ರಾಮ, ಕಲಬುರಗಿ ದಕ್ಷಿಣ, ಕಲಬುರಗಿ ಉತ್ತರ, ಆಳಂದ, ಬಸವಕಲ್ಯಾಣ, ಬೀದರ್ ದಕ್ಷಿಣ, ಬೀದರ್, ಬಲ್ಕಿ, ಅವರ, ರಾಯಚೂರು ಗ್ರಾಮೀಣ, ರಾಯಚೂರು, ಮಾನ್ವಿ, ದೇವದುರ್ಗ, ಲಿಂಗಸ್ಕೂರು, ಸಿಂಧನೂ, ಮಸ್ಕಿ, ಕುಷ್ಟಗಿ, ಕನ್ನಗಿರಿ, ಗಂಗೋತ್ರಿ, ಯಲಬುರ್ಗ, ಕೊಪ್ಪಳ, ಶಾಟಿ, ಗದಗ, ರೋಣ, ನರಗುಂದ, ನವಲಗುಂದ, ಕುಂದಗೋಳ, ಧಾರವಾಡ, ಹುಬ್ಬಳ್ಳಿ, ಧಾರಪುರ, ಹುಬ್ಬಳ್ಳಿ, ಧಾರವಾಡ, ಹುಬ್ಬಳ್ಳಿ, ಪಶ್ಚಿಮ, ಕಲಗಟಿಗೆ, ಅಲಿಯಾಲ, ಕಾರವಾರ, ಕುಮಟಾ, ಭಟ್ಕಲ್, ಶಿಷ್ಯ, ಯಲ್ಲಾಪುರ, ಆನಗಲ್, ಚಿಕ್ಕಮಾವಿರಿ, ಬ್ಯಾಡಗಿ, ಹಿರೇಕಲ್ಲು, ರಾಣಿಬೆನ್ನು, ವಿನಾಯಕಲಿ, ರಿಬಂನಾಳಿ, ವಿಜಯನಗರ, ಕಂಪ್ಲಿ, ಸೊಗಪ್ಪ, ಬಳ್ಳಾರಿ, ಬೆಳ್ಳನಗರ, ಸಂಡುಕುಲಿಗಿ, ಮಲ್ಕಲ್, ಮುಚ್ಚಲಕೆ, ಚಿತ್ರನಗರ, ಹಿರಿಯೂರು, ಹೊಸದುರ್ಗ, ಅಲಲ್ಕೆ, ಜಗಳೂರು, ಹರಪನಹಳ್ಳಿ, ಹರಿಹರ, ದಾವಣಗೆರೆ, ದಂಗದಕ್ಷ, ಮೈಕೊಂಡ, ಚನ್ನಗಿರಿ, ಹೊನ್ನಾಳಿ, ಶಿವಮೊಗ್ಗ, ಗ್ರಾಮ ಭದ್ರತೆ, ಶಿವಮೊಗ್ಗ, ತಿತಾಳಿ, ಶಿಕಾರಿಪುರ, ಸೊರಬ, ಸಗರ, ಬೈಂದು, ಕುಂದಾಪುರ, ಉಡುಪಿ, ಕಾಪು, ಕಾರ್ಕಳ, ಶೃಂಗೇರಿ, ಮುಡಿಗೆ, ಚಿಕ್ಕಮಗಳೂರು, ತರೀಕೆರೆ, ಕಡೂರು, ಚಿಕ್ಕನಾಯಕನಹಳ್ಳಿ, ಟಿಪ್ಪೂರು, ತುರುವೇಕೆರೆ, ಗುಣಗಲ್, ತುಮಕೂರು, ಗಮತಗ, ಹೊಟಗಿರಿ, ಗುಬ್ಬಿ, ಸಿರಾಪ, ಒಗಣ, ಮಧುಗಿರಿ, ಗೌರಿಬಿದ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಸಿಲುಗುತ್ತ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳ್ಳಬಾಗಿಲು, ಕೆಜೆ, ಬಂಗಾರಪೇಟೆ, ಕೋಲಾರ, ಮಲ್ಲೂರು, ಯಲಹಂಕ, ಕೆಳಪುರಂ, ಬ್ಯಾಟಂಪುರ, ಯಶವಂತಪುರ, ದಾಸರ, ಮಹಾಲಕ್ಷ್ಮಿ, ಮಲ್ಲೇಶ್ವರಂ, ಬೆಲ್ಲ, ಪುಲಕೇಶನಗರ, ಸರವನಗರ, ಶಿವರಾಮನಗರ, ಶಿವಾಜಿನಗರ, ಶಾಂತಿನಗರ, ಗಾಂಧಿನಗರ, ರಾಜಾಜಿನಗರ, ಗೋಂದ, ರಾಜನಗರ, ವಿಜಯನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ, ಬಸವನಗುಡಿ, ಪದ್ಮನಾಭನಗರ, ಬಿಟಿಎಂಲೆ, ಮಧ್ಯಪುರ, ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ, ಆನೇಕಲ್, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಮಾಗೇರಿ, ರಾಮನಗರ, ಕನಕಪುರ, ಚನ್ನಪಟ್ಟಣ, ಮಳವಳ್ಳಿ, ಮದ್ದೂರು, ಮೇಲ್ಕೋಟೆ, ಮಂಡ್ಯ, ಶಂಗಮಣ, ನಾಗಮಂಗಲ, ಕೇರಪೇಟೆ, ಶಾಂಗ್ಲ, ಅರಸೀಕೆರೆ, ಬೇಲೂರು, ಹಾಸನ, ಅರಕಲಗೂರು, ಶಕಲೇಶ್ವರ, ಬೆಳ್ತಂಗಡಿ, ಮುರ್ಬಿದ್ದೆ, ಮಂಗಳೂರು ನವತ್ತ, ಮಂಗಳೂರು ದಕ್ಷಿಣ, ಮಂಗಳೂರು ಬಂಟ್ವಾಳ, ಪುತ್ತೂರು, ಸುಳ್ಯ, ಮರಕೇರಿ, ವಿರಾಜಪೇಟೆ, ಪ್ರಿಯಾಪಟ್ಟಣ, ಕೃಷ್ಣಾಜಗ, ಹುಣಸೂರು, ಹೆಗ್ಗರ್, ಜನಕೋಟೆ, ನಂಜಗು, ಚಾಮರೇಶ್ವರ, ಕೃಷ್ಣಾಜ, ಚಾಮರಾಜ, ನರಸಿಂಹರಾಜ, ನರಸಿಂಹರಾಜಪುರ, ಚಾಮರಾಜನಗರ, ಹನ್ನೂರು, ಕೊಳ್ಳೇಗಾಲ, ಗುಂಡ್ಲುಪೇಟೆ, ರಾಜರಾಜೇಶ್ವರಿನಗರ, ಜಯನಗರ. ಓ ಸೂಪರ್. ಓ ಮೈ ಗಾಡ್, ಇಷ್ಟು ದಿನ ಎಲ್ಲಿದ್ದಮ್ಮ ನೀನು? ಯಪ್ಪ ದೇವ್ರೆ. ಸ್ನೇಹಿತರೆ ನೋಡ್ರಿ, 224 ವಿಧಾನಸಭಾ ಕ್ಷೇತ್ರಗಳನ್ನ ಒಂದು ಸ್ವಲ್ಪನೂ ಸ್ಲಿಪ್ ಆಗದೆ ಫಾಸ್ಟ್ ಆಗಿ ಹೇಳಿದ್ರು. ಮತ್ತೊಮ್ಮೆ ನನ್ನ ಕಡೆಯಿಂದ ಒಂದು ಜೋರ ಚಪ್ಪಾಳೆ, ನಿಮ್ಮ ಕಡೆಯಿಂದ ಒಂದು ಜೋರ ಚಪ್ಪಾಳೆ ಬರಲಿ. ಹಾಗೆ ಯಾವ್ದಾದ್ರು ವಿಡಿಯೋ ಶೇರ್ ಮಾಡಬಹುದು. ಇಂಥವ್ರನ್ನ ಶೇರ್ ಮಾಡೋಣ, ಇಂಥವ್ರನ್ನ ಬೆಳೆಸೋಣ, ಇಂಥ ಮಕ್ಕಳು ಗೊತ್ತಾಗಬೇಕು ಎಷ್ಟೋ ಜನಕ್ಕೆ. ನಿನಗೆ ಎಲ್ಲೆಲ್ಲಿ ಬಂದಿದೆ ಅವಾರ್ಡ್ ಎಲ್ಲ?
ನಂಗೆ 150ಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿದೆ, 350ಕ್ಕಿಂತ ಹೆಚ್ಚು ಸ್ಟೇಜ್ಗಳನ್ನ ಹತ್ತಿದ್ದೀನಿ. ನಂಗೆ ತಮಿಳ್ನಾಡು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ. ಮತ್ತೆ CM ಬಸವರಾಜ ಬೊಮ್ಮಾಯಿ ತಾತನಿಂದ ಕಿತ್ತೂರಾಣಿ ಚೆನ್ನಮ್ಮ ಪ್ರತಿಮೆ ತಗೊಂಡಿದ್ದೀನಿ. ಆಮೇಲೆ ಗವರ್ಮೆಂಟ್ ಇಂದ ಕೆಳದಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀನಿ. ಮತ್ತೆ ಕರ್ನಾಟಕ ಅಚೀವ್ಸ್ ಬುಕ್ ಆಫ್ ರೆಕಾರ್ಡ್ ಆಗಿದೆ, ವರ್ಲ್ಡ್ ರೆಕಾರ್ಡ್ ಆಗಿದೆ, ನ್ಯಾಷನಲ್ ರೆಕಾರ್ಡ್ ಆಗಿದೆ, ಮಲ್ಟಿಪಲ್ ರೆಕಾರ್ಡ್ ಆಗಿದೆ, ಸೂಪರ್ ಅಚೀವ್ಸ್ ರೆಕಾರ್ಡ್ ಆಗಿದೆ. ಆಮೇಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತೆ. ಓಕೆ, ಸೂಪರ್. ಬಹಳ ಖುಷಿ ಆಗತ್ತಮ್ಮ. ಅಮ್ಮ ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಹೆಸರೇನ್ರಿ? ರೇಖಾ ಅವ್ರೆ, ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದ್ದೀರಾ. ಯಾಕಂದ್ರೆ ಜೀವನ ಸಾಧನೆ ಅಂದ್ರೆ ಏನ್ ಗೊತ್ತಾ, ಎಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ. 4 ಕೈ ತುಂಬಾ ಉಂಗುರಗಳು ಹಾಕೊಳೋದು, ಚೈನ್ಗಳು ಹಾಕೊಳೋದು, ದೊಡ್ಡ ಮನೆ ಕಟ್ಟೋದು, ಫಾರ್ಚೂನರ್ ಕಾರ್ ತಗೊಳೋದು, ಅದು ಸಾಧನೆ ಅಂತ. ತನ್ನ ಮಗ ತಾಯಿ ನನ್ನ ಹೊಟ್ಟೆಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ಯಾವತ್ತು ಅನ್ಕೊಂತಾರೆ, ಅದು ನಿಜವಾದ ಸಾಧನೆ ಅಂತ. ಇವಾಗ ಇಂಥ ಮಗಳು ಹುಟ್ಟಿದ್ದಕ್ಕೆ ನಿಮಗೆ ಸಾರ್ಥಕತೆ ಇದೆಯಾ? ಸರ್, ನಂಗೆ ಅವಳಿಗೆ ಆಸ್ತಿ ಮಾಡಕ್ಕೆ ಅಂತಸ್ ಮಾಡಕ್ಕೆ ಇಷ್ಟ ಇಲ್ಲ ಸರ್. ಒಳ್ಳೆ ದೇಶಕ್ಕೆ ಆಸ್ತಿ ಮಾಡ್ಬೇಕಲ್ಲ ನನ್ನ ಕನಸು ಸರ್. ಒಳ್ಳೇದಾಗ್ಲಿ. ಬಹಳ ಖುಷಿ. ನೋಡಿ, ಪ್ರತಿಯೊಬ್ರು ಶೇರ್ ಮಾಡಿ. ನೋಡೋದ್ ಬೇಡ್ರಿ, ನೋಡ್ತಾ ಇದ್ದೀರಾ, ಶೇರ್ ಮಾಡೋದು. ಒಂದ್ ಶೇರ್ ₹1 ಕಟ್ಟಾಗಲ್ಲ, ಏನು ಕಟ್ಟಾಗಲ್ಲ, ನಿಮ್ದೇನು ಆಗಲ್ಲ. ಒಂದ್ ಶೇರ್ ಮಾಡಿದ್ರೆ ಈ ಹುಡುಗಿ ಪ್ರತಿಭೆ ಇನ್ನೂ ಒಂದು ಎಷ್ಟೆಷ್ಟು ರಾಜ್ಯಗಳಿಗೆ, ಎಷ್ಟು ಜನಗಳಿಗೆ ಗೊತ್ತಾಗ್ಲಿ. ಯಾಕಂದ್ರೆ ಇಡೀ ಭಾರತಕ್ಕೆ ಒಂದು ಹೆಸರು ಮಾಡ್ಲಿ ಅಂತ ನಾನು ಹೇಳಕ್ ಬಯಸ್ತೀನಿ. ಅಂಬೇಡ್ಕರ್ ಅವ್ರದ್ದೇನೋ ಒಂದಿಲ್ಲ, ಅಂಬೇಡ್ಕರ್ ಅವರ ಬಿರುದುಗಳು ಎಷ್ಟು 64 ಹೇಳಿ. ಮಾನವ ಹಕ್ಕುಗಳ ಹೋರಾಟಗಾರ, ಮನ್ಮಹತ್ವವಾದಿ, ಸಮಾಜ ಚಿಕಿತ್ಸಕ, ವಿಶ್ವಜ್ಞ, ನ್ಯಾಯಸಂಗೀತ, ರಾಜಕೀಯ ತಜ್ಞ, ಸಮಾಜ ಶಾಸನ, ಅರ್ಥಶಾಸ್ತ್ರ, ಇತಿಹಾಸ ತಜ್ಞ, ಖ್ಯಾತ ಚಿಂತಕ, ವಿಶ್ವಮಾನವ ಮಾರ್ಗದರ್ಶಕ, ವಿಶ್ವಮಾನವ, ಆಧುನಿಕ ಭಾರತ ನಿಮ್ಮಕ್ಕ, ಸೌಧ ಶಿಲ್ಪಿ, ಭಾರತ ರತ್ನ, ಬೌದ್ಧ ಧರ್ಮದ ಪುನರುಜ್ಜೀವಕ, ಆಧುನಿಕ ತಜ್ಞ, ಶಿಕ್ಷಣ ತಜ್ಞ, ಕಾನೂನು ತಜ್ಞ, ಅಧಿಖ್ಯಾತ ಲೇಖಕ, ಶ್ರೇಷ್ಠ ಅದ್ಭುತ ಬರಗಾರ, ಬೋಧಿಸತ್ವ, ಶಿಸ್ತ, ಸಿಪಾಯಿ, ಛಲಗಾರ, ವಿಚಾರವಾದಿ, ಸಮಾಜವಾದಿ, ಸಮತಾವಾದಿ, ಜ್ಞಾನಯೋಗಿ, ತತ್ವಶಾಸ್ತ್ರಜ್ಞ, ಸಾಹಿತ್ಯಗಾರ, ಅಹಿಂಸವಾದಿ, ಕ್ರಾಂತಿಕಾರಿ, ವಿಶ್ವಮಾನವ ಮಾರ್ಗದರ್ಶಕ, ಇಂಗ್ಲಿಷ್ ಪಂಡಿತ, ಬಹುಭಾಷಾ ತಜ್ಞ, ಗುಬ್ರಷಾ, ನೇರ ತಜ್ಞ, ಹಸಿಕಾಂತಿ ಅಧಿಕಾರ, ಕರುಮಯ, ಪ್ರಜಾಪ್ರಭುತ್ವವಾದಿ, ವೈನಾಕ್ಷಲಗಾರ, ಕಾರ್ಮಿಕ ಕನ್ವೀನೆ, ಬರಬಂಧು, ದೂರದರ್ಶಿ, ಖ್ಯಾತಬದ್ಧಕರ್ತ, ರೈತ ಬಲ್ಯಂ ಭಾಗ್ಯದಾತ, ಜಾತಿಪತ್ಯ ನಿಯಾಮಕ, ಪರಿವರ್ತನೆ ಅಧಿಕಾರ, ಗಗನಾಶಕ, ಭೋಜನಾಯಕ, ಮೆನುಗುತ್ತಾರೆ, ಯೋಧನಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್ ಸೃಷ್ಟಿಕರ್ತ, ಸಮಾನತೆ ಅಧಿಕಾರ, ಪರಿಸರವಾದಿ, ನಿಜವಾದ ಭಾರತ ಪಿತಮ, ಅಪ್ಪಟೈಸ್ ಪ್ರಿಮೆ, ಭಾರತ ಬೆಳಕು, ಶಿಕ್ಷ, ಕ್ರಿಯಾಶೀಲ ವ್ಯಕ್ತಿತ್ವ, 3,000 ವರ್ಷಗಳ ಹಿಂದೆ ಗುಲಾಮಗಿರಿಯನ್ನು ಕೇವಲ 50 ವರ್ಷದಲ್ಲಿ ನಿರ್ಮೂಲ ಮಾಡಿದ ಮಾಹಿತಿ ಪುರುಷ ಇತ್ಯಾದಿ. ಅಂಬೇಡ್ಕರ್ಗೆ ಜೈ. ಓಕೆ, ಬಹಳ ಖುಷಿ ಆಯ್ತು ಮೇಡಮ್. ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ, ಹೆಂಗ್ ಪ್ರಾಕ್ಟೀಸ್ ಮಾಡ್ಸೋದು? ನಾನು ಬೈ ಪ್ರೆಗ್ನೆಂಟ್ ಇಂದಾನೆ ಅವಳಿಗೆ ಹೇಳ್ಕೊಡ್ತಾ ಬಂದೆ. ಬೈ ಪ್ರೆಗ್ನೆಂಟ್ ಇಂದಾನೆ ಅವಳು ಒಂದು 6 ತಿಂಗಳು ಮಗು ಇದ್ದಾಗಲೇನೆ ಕ್ವಶನ್ ಆನ್ಸರ್ಸ್, ಶ್ಲೋಕಗಳು ಅದೆಲ್ಲ. ನಂತರ ಆಗ್ಲೆಲ್ಲ ಮೊಬೈಲ್ ಇರ್ಲಿಲ್ಲ ಸರ್ ಅವಾಗ. ಅದಾದ್ಮೇಲೆ 2 ವರ್ಷ ಮಗು ಇದ್ದಾಗ ಇದ್ದಕ್ಕಿದ್ದಂಗೆ ಅವಳೇ ಒಂದು ಸ್ಟೇಜ್ ಮೇಲೆ ಹಿಂಗೆ ಈ ಇದ್ ನಡೆಯುತ್ತಲ್ಲ ಸರ್, ಗಣಪತಿ ಆರ್ಕೆಸ್ಟ್ರಾಗಳು, ಸುಮ್ನೆ ನೋಡಕ್ಕೆ ಅಂತ ಕರ್ಕೊಂಡೋಗಿದ್ವಿ ನಮ್ಮ ಊರಲ್ಲಿ. ಇವಳೇ ಎಷ್ಟು ಓಡೋಗಿದ್ದೆ ಸ್ಟೇಜ್ ಅಲ್ಲಿ ಮೈಕ್ ಇಸ್ಕೊಂಡು ಅಲ್ಲಿ ಆಡಿದಾಗ. ನನ್ಗೆ ಅವತ್ತಿನ ತುಂಬಾ ಬಡತನ. ಅವಾಗೆಲ್ಲ 3 ವರ್ಷ ಮಗು ಇದ್ದಾಗ 6 ತಿಂಗಳ ಕಾಲ ಬರೀ ಅಂಗನವಾಡಿ ಕಾಳು ತಿನ್ಕೊಂಡು ಬದುಕಿದ್ ಮಗು ಇದು. ಅಷ್ಟು ಬಡತನದಲ್ಲಿ ಆ ಬಡತನ ನಾನು ಅವಳು ಕೇಳಿದ್ಲು ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಸೇರ್ಸಕೋದು. ಎಲ್ಲ ತಾಯಿ ಆಸೆ ಪಟ್ಟಾಗ ನಂಗೂ ಆಸೆ ಇರುತ್ತಲ್ವಾ ಪ್ರೈವೇಟ್ ಸ್ಕೂಲಲ್ಲಿ ಮಗುನ ಓದಿಸ್ಬೇಕು ಅಂತ. ಆಗ ಹೋದಾಗ ಅವರು ನಡಿಯಮ್ಮ ಇದೆಲ್ಲ ದನದ ದೊಡ್ಡಿ ಅಲ್ಲ ಇದು, ನಡಿಯಮ್ಮ ಅಂತ ಆಚೆಗೆ ನಂಗೆ ಬೈಕ್ ಕಳ್ಸಾಗ ಅಳ್ತ್ಕೊಂಡ್ ಬಂದಿದ್ದೆ. ಅವಾಗ ಇವಳು ಕೇಳಿದ್ಲು, ಯಾಕಮ್ಮ ಅಳ್ತಿದ್ದೀರಾ, ಯಾಕಮ್ಮ ನಂಗೆ ಪ್ರೈವೇಟ್ ಸ್ಕೂಲ್ ನಂಗೆ ಜಾಗ ಕೊಡ್ತಿಲ್ಲ ಅಂತ. ನಾವು ಬಡವರಪ್ಪ ಅಂತ ಅಂದೆ. ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ಇಮಿಡಿಯೇಟ್ ಅಲ್ಲೇ ಕೂರಿಸ್ಕೊಂಡ್ರಿ ಇಂತ ಮಗು ಪಾಪ ಟ್ಯಾಲೆಂಟ್ ಇದೆ ಅಂತ ಹೇಳಿ. ಆಗ ಇವಳು ಒಂದೇ ಮಾತು ಹೇಳಿದ್ದು, ಅಮ್ಮ ಸಾಧನೆ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ಲು ಮಗಳು. ಅವಾಗ ಏನಿಲ್ಲಪ್ಪ, ಸಾಧನೆ ಮಾಡ್ಬೇಕಂದ್ರೆ ಎಜುಕೇಶನ್ ಮುಖ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ಅಬ್ದುಲ್ ಕಲಾಂ ಅವರು, ಇವರೆಲ್ಲ ಇದೇ ತರನೇ ಓದಿ ಅವರು ಒಂದು ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ. ನೀನು ನಮ್ಮನೆಗೆ ಮಾತ್ರ ಬೆಳಕಾಗಬಾರ್ದು, ಇಡೀ ಜಗತ್ತಕ್ಕೆ ಬೆಳಕಾಗಬೇಕು. ಆ ತರ ಅವ್ರು ಹೆಂಗ್ ನಮ್ಮನ್ನ ಇವತ್ತು ಆಚೆ ತಳ್ಳಿದ್ರು, ಆ ತರ ನಾಳೆ ದಿನ ನಮ್ಮಂತ ನಿನ್ನಂತ ಮಗುಗೆ ಯಾರು ಆಚೆ ತಳ್ಳಬಾರ್ದು. ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ ಇದ್ ಮಾಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ಅವಳನ್ನ ಇವತ್ತು ನಾನು ಗೌರ್ಮೆಂಟ್ ಸ್ಕೂಲ್, ಅವಳನ್ನೇ ಯಾರೇ ಎಷ್ಟೇ ಜನ ಬರ್ತಾರೆ ಇವತ್ತು ನಾನು ಪ್ರೈವೇಟ್ ಸ್ಕೂಲ್ ಓದಿಸಿ ಅಂತ ನಾನು ಯಾವುದೇ ಕಾರಣಕ್ಕೂ ಅವಳು ಒಪ್ಪಲ್ಲ, ನಾನು ಒಪ್ಪಲ್ಲ. ಅವಳು ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಬೇಕು ಅನ್ನೋದು ಅವಳು ಮಹದಾಸೆ ಸರ್. ಒಳ್ಳೇದಾಗ್ಲಿ. ಚೆನ್ನಾಗಿ ಓದ್ತಾಳ ಮಗಳು? ತುಂಬಾ ಚೆನ್ನಾಗಿ ಓದ್ತಾಳೆ ಸರ್. ಓಕೆ ಓಕೆ ಓಕೆ. ನಿನ್ನ ಹೆಸರು ಇನ್ನೊಂದ್ಸಲಿ ಹೇಳ್ಬಿಡು. ಡಾಕ್ಟರ್ ಧವನಿ. ಚಿಕ್ಕ ವಯಸ್ಸಿಗೆ ಡಾಕ್ಟರೇಟ್ ತಗೊಂಡು ಡಾಕ್ಟರ್ ಆಗ್ಬಿಟ್ಟವ್ರು ಇವರು. ಸ್ಟೆಥೋಸ್ಕೋಪ್ ಇಲ್ಲ, ಏನಿಲ್ಲ. ಧವನಿ ಅಂದ್ರೆ ಏನ್ ಗೊತ್ತಾ? ಗೊತ್ತಿಲ್ಲ. ಅದೃಷ್ಟ ದೇವತೆ. ಓ, ಅದೃಷ್ಟ ದೇವತೆ. ಈಗ ನಿಮ್ಮ ಅಮ್ಮಂಗೆ ನೀನ್ ಅದೃಷ್ಟ ದೇವತೆ. ಸ್ವಲ್ಪ ಬಿಟ್ರೆ ಇಡೀ ಒಂದು ರಾಜ್ಯಕ್ಕೆ, ಭಾರತಕ್ಕೆ ಅದೃಷ್ಟ ದೇವತೆ ಆಗ್ತೀಯಾ. ಅದಕ್ಕೆ ಸಪೋರ್ಟ್ ಮಾಡ್ಬೇಕಾಗಿರೋದು ನೀವೇ. ದಯವಿಟ್ಟು ಶೇರ್ ಮಾಡಿ.
ಯಾರ್ದ್ಯಾರ್ದೋ ಟ್ರೋಲ್ ಮಾಡ್ತೀರಾ ಬ್ರದರ್ಸ್, ಯಾರ್ಯಾರ್ದೋ ಟ್ರೋಲ್ ಮಾಡ್ತೀರಾ, ಯಾರ್ಯಾರ್ದೋ ವೈರಲ್ ಮಾಡ್ತೀರಾ, ಯಾರ್ಯಾರ್ದೋ ಏನು ಲೀಸ್ಟ್ಗೆ ಇರಲ್ಲ ಅಂಥವ್ರಿಗೆಲ್ಲ ಒಂದು ವೈರಲ್ ಮಾಡ್ತೀರಾ. ಇಂಥವ್ರನ್ನ ಮಾಡ್ರಿ. ಇಂಥವ್ರು ಮಾಡಿದ್ರೆ ಆ ದೇವರು ಕೂಡ ಮೆಚ್ತಾನೆ, ಅವ್ರ ಅಮ್ಮಂಗೂ ತುಂಬ ಹೆಲ್ಪ್ ಆಗುತ್ತೆ, ಅವ್ರ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೂ ಸಹಾಯ ಆಗುತ್ತೆ ಅಲ್ವಾ. ದಯವಿಟ್ಟು ಅಲ್ಲಿ ನಂದು ಫೋನ್ ನಂಬರ್ ಹಾಕಿದ್ದೀನಿ, ಯಾರು ಬೇಕಾದರೂ ಇವ್ರ ಮಗಳು ವಿದ್ಯಾಭ್ಯಾಸಕ್ಕೆ ನಾನು ಮಾಡ್ತಿಲ್ಲ ಅಂತಲ್ಲ, ಮುಂದೆ ಒಂದು ಸಹಾಯಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಇರಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಧ್ವನಿ ತುಂಬ ವೆರಿ ಗುಡ್. ಇನ್ನೂ ತುಂಬ 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 ಡಿಫ್ರೆಂಟ್ ಎಲ್ಲ ಹೇಳ್ತಾರೆ. ಬಟ್ ಹೇಳ್ತಾ ಕೂತ್ಕೊಂಡ್ರೆ ಒಂದು 1 hour ಬೇಕು, 2 hour. ಬಟ್ ಇವಾಗ ಸಾಕು, ಭಾಳ ಖುಷಿ ಆಯಿತು ಧ್ವನಿ. ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ, ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ ಒಂದು ಡಾಕ್ಟ್ರೇಟ್. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಬೇಡ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೇದಾಗಲಿ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ನೋಡಿ, ಯಾರ್ಯಾರ್ದು ವಿಡಿಯೋನ ವೈರಲ್ ಮಾಡಬಹುದು, ಇದನ್ನ ವೈರಲ್ ಮಾಡಿದ್ರೆ ಇವಳು ಒಂದು ಪ್ರತಿಭೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್. ಇಂತ ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ, ಡಾಕ್ಟರ್ ಧವಾನಿ. ಧವಾನಿ. ಧನ್ಯವಾದ.